ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಸೆಂಟ್ ಕೊಯಂಬತ್ತೂರು ಟ್ರಿಪ್ ಬಗ್ಗೆ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಮ್ಮ ಬಸ್ 9:45ಗಿತ್ತು. 9:20 ಹಾಗೆ ನಾವು ಬಸ್ ಸ್ಟಾಪಲ್ಲಿದ್ವಿ. ರೆಡ್ ಬಸ್ ಆ್ಯಪಲ್ಲಿ ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡಿದ್ವಿ. ಎಲ್ರಿಗೂ ವಾಟರ್ ಬಾಟಲ್, ಬ್ಲ್ಯಾಂಕೆಟ್, ಪಿಲ್ಲೋಸ್ ಪ್ರೊವೈಡ್ ಮಾಡಿದರು. ನಾನು ಫಸ್ಟ್ ಟೈಮ್ ಸ್ಲೀಪರ್ ಕೋಚಲ್ಲಿ ಟ್ರಾವೆಲ್ ಮಾಡಿದ್ದೆ. ತುಂಬ ಎಕ್ಸೈಟಿಂಗ್ ಆಗಿತ್ತು. ನಾವು ಯಾವಾಗಲೂ ಟ್ರೈನ್ ಅಥವಾ ಕಾರಲ್ಲೇ ಟ್ರಾವೆಲ್ ಮಾಡೋದು. ಬಸ್ ಟ್ರೈ ಮಾಡೋಣ ಅಂತ ಬುಕ್ ಮಾಡಿದೆ, ಬಟ್ ನನಗೇನೋ ಇಷ್ಟ ಆಗಿಲ್ಲ. AC ಸ್ಮೆಲ್ ಮತ್ತು ತುಂಬ ಬಂಪಿ ಇತ್ತು, ನಿದ್ದೆನೇ ಬಂದಿಲ್ಲ. ಬೆಳಗ್ಗೆ 6:30 ಹಾಗೆ ಕೊಯಂಬತ್ತೂರು ರೀಚ್ ಆದ್ವಿ. ಅಲ್ಲಿಂದ ರೂಮ್ಸ್ ವಾಕಬಲ್ ಡಿಸ್ಟೆನ್ಸ್ ಇತ್ತು ಅಂತ ವಾಕ್ ಮಾಡಿಕೊಂಡೇ ಹೋದ್ವಿ. ಇದೇ ನಾನು ಬುಕ್ ಮಾಡಿದ ರೂಮ್. ಆನ್ಲೈನಲ್ಲಿ ನಾನು 12 PM ಚೆಕ್-ಇನ್ ಬುಕ್ ಮಾಡಿದ್ದೆ, ಬಟ್ ಅರ್ಲಿ ಚೆಕ್-ಇನ್ ಬೇಕಿತ್ತು. ಆದ್ದರಿಂದ ಸ್ವಲ್ಪ ಪೇಮೆಂಟ್ ಎಕ್ಸ್ಟ್ರಾ ಮಾಡಿ ನಾವು ರೂಮ್ ಚೆಕ್-ಇನ್ ಆದ್ವಿ. ನಮ್ಮ ರೂಮ್ ಸೆಕೆಂಡ್ ಫ್ಲೋರಲ್ಲಿತ್ತು. ರೂಮ್ ತುಂಬ ಚೆನ್ನಾಗಿತ್ತು, ಬಡ್ಜೆಟ್ ಫ್ರೆಂಡ್ಲಿ ಕೂಡ. ಡಿಸ್ಕ್ರಿಪ್ಷನಲ್ಲಿ ನಾನು ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಿ. ಕೊಯಂಬತ್ತೂರಲ್ಲಿ ಮುದಿತ್ ಸರ್ ಮೇಕಪ್ ಮಾಸ್ಟರ್ ಕ್ಲಾಸ್ ಇತ್ತು, ಅದಕ್ಕೆ ನಾನು ಬಂದಿದ್ದು. ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ 9 o'clock ಹಾಗೆ ನಾನು ಮಾಸ್ಟರ್ ಕ್ಲಾಸ್ಗೆ ಬಿಟ್ಟೆ. ಆನ್ ದ ವೇ ಬ್ರೇಕ್ಫಾಸ್ಟ್ಗೆ ಹೋಟೆಲ್ ಆನಂದಾಸ್ ಅಂತ ಇತ್ತು, ಅಲ್ಲಿ ಹೋದ್ವಿ. ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಕಡಿಮೆ ಇತ್ತು, ಬಟ್ ಚೆನ್ನಾಗಿತ್ತು. ನಾನು ಇಡಿಯಾಪಂ ತೊಗೊಂಡೆ, ನನ್ನ ಹಸ್ಬೆಂಡ್ ಪೊಂಗಲ್ ತೊಗೊಂಡ್ರು. ಬೇಗ ಬೇಗ ಅರ್ಜೆಂಟಲ್ಲಿ ತಿಂದು ಹೊರಟ್ವಿ. ಇದೇ ನಮ್ಮ ಮಾಸ್ಟರ್ ಕ್ಲಾಸ್ ನಡೀತಿದ್ದಿದ್ದು ವೆನ್ಯೂ. ಯಾವಾಗಲೂ ಮಾಸ್ಟರ್ ಕ್ಲಾಸ್ ಎಲ್ಲ ಪ್ರೀಮಿಯಮ್ 5 star ಹೋಟೆಲ್ಸಲ್ಲೇ ಕಂಡಕ್ಟ್ ಮಾಡ್ತಾರೆ. ಅಲ್ಲೇ ಸ್ಟೇ ಮಾಡಿರೋರಿಗೆ ಇಲ್ಲಿ ಬ್ರೇಕ್ಫಾಸ್ಟ್ ಬಫೆ ಸರ್ವ್ ಮಾಡ್ತಿದ್ರು. ನಾನು ಫುಲ್ ಟೈಮ್ ಕ್ಲಾಸಲ್ಲೇ ಇರ್ತೀನಿ ಅಂತ ನಾನು ಇಲ್ಲಿ ಬುಕ್ ಮಾಡ್ಕೊಳ್ಳಿಲ್ಲ. ಕ್ಲಾಸ್ 4th ಫ್ಲೋರಲ್ಲಿತ್ತು. ಆಲ್ರೆಡಿ ಎಲ್ಲರೂ ಹೋಗಿ ಸೀಟ್ಸ್ ಎಲ್ಲ ಆಕ್ಯುಪೈ ಮಾಡ್ಕೊಂಡಿದ್ರು. ಕ್ಲಾಸಿನ ಸ್ಟಾರ್ಟ್ ಆಗಲಿಲ್ಲ, ಬಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿದ್ರು. TV ಹತ್ರ ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಲ್ಲೋಗಿ ಕೂತ್ಕೊಂಡೆ. ಸರ್ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಹಾಗೆ ಕ್ಲಾಸ್ ಪ್ರೊಸೀಡ್ ಮಾಡಿದ್ರು. 11:30 ಹಾಗೆ ಟೀ ಕಾಫಿ ಬ್ರೇಕ್ ಇತ್ತು. ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿತ್ತು. ನಾನು ಸ್ವಲ್ಪ ಹೊತ್ತು ಆದಮೇಲೆ ಹೋಗಿ ಟೀ ತೊಗೊಂಡೆ. ಫಸ್ಟ್ ಡೆಮೋ ಕಂಪ್ಲೀಟ್ ಆಗೋಕ್ಕೆ 3 o'clock ಆಗೋಯಿತು. ಸರ್ ನಾನು ಲುಕ್ ಕಂಪ್ಲೀಟ್ ಮಾಡ್ತಾ ಇರ್ತೀನಿ, ನೀವು ಹೋಗಿ ಲಂಚ್ ತೊಗೊಳ್ಳಿ ಅಂದರು. ಆವಾಗ ಎಲ್ಲರೂ ಹೋಗಿ ಲಂಚ್ ತೊಗೊಂಡ್ವಿ. ಅಲ್ಲಿ ಮೇಲೊಂದು ಇನ್ಫಿನಿಟಿ ಪೂಲ್ ಇತ್ತು, ವ್ಯೂ ತುಂಬ ಚೆನ್ನಾಗಿತ್ತು. ಲಂಚ್ಗೆ ವೆಜ್ ಮೆನು ಇತ್ತು, ತುಂಬ ರಿಚ್ ಆಗಿ ಟೇಸ್ಟಿಯಾಗಿತ್ತು. ನಮ್ಮ ಲಂಚು ಫಿನಿಶ್ ಆಯಿತು. ಸರ್ ಫಸ್ಟ್ ಡೆಮೋನು ಕಂಪ್ಲೀಟ್ ಮಾಡಿದ್ರು. ಇದೇ ಫಸ್ಟ್ ಲುಕ್. ಫಸ್ಟ್ ಡೇ ಕ್ಲಾಸ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಸರ್ ಅವ್ರು ಅಷ್ಟೊಂದು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ರು. ನೆಕ್ಸ್ಟ್ ಈವ್ನಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ರು. ಸರ್ ಡೆಮೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫುಲ್ ಥಿಯರಿಟಿಕಲ್ ನಾಲೆಜ್ ಕೊಡ್ತಾರೆ. ಒಂದು 5:30 ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಟೀ ಕೊಟ್ಟರು. ಸೆಕೆಂಡ್ ಡೆಮೋಗೆ ಸರ್ ಹಾಲಿವುಡ್ ಗ್ಲಾಮ್ ಚೂಸ್ ಮಾಡಿದರು. ಇದೇ ಸೆಕೆಂಡ್ ಲುಕ್ ಔಟ್ಕಮ್. ಸರ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದರು. ತುಂಬ ಹೆಲ್ಪ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಮ್ಮ ಜೊತೆ ಶೇರ್ ಮಾಡಿದರು. ನನ್ನ ಕ್ಲಾಸಲ್ಲಿ ಇರಬೇಕಾದ್ರೆ ನನ್ನ ಹಸ್ಬೆಂಡ್ ಬೈಕ್ ರೆಂಟ್ ಮಾಡಿಕೊಂಡು ಈಶಾ ಫೌಂಡೇಶನ್ ಹೋಗಿ ಬಂದರು. ಹಾಗೆ ನನ್ನ ಪಿಕ್ ಮಾಡಿಕೊಂಡು ನಾವಿಬ್ಬರು ಡಿನ್ನರ್ಗೆ ಹೊರಟ್ವಿ. ಡಿನ್ನರ್ಗೆ ಫೇಮಸ್ ಅಂಗನನ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಇದೇ ನಾವು ರೆಂಟ್ ಮಾಡಿದ್ದಿದ್ದು ಬೈಕ್. 1 ಡೇಗೆ 600 ಆಯಿತು. ಹೆಲ್ಮೆಟ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದರು. ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಚೆನ್ನಾಗಿತ್ತು. ನಾವು ಸ್ವಲ್ಪ ಅರ್ಲಿ ಹೋಗಿದ್ರಿಂದ ಯಾರೂ ಕಸ್ಟಮರ್ಸ್ ಇರಲಿಲ್ಲ. ನಾವು ಮಟನ್ ಬಿರಿಯಾನಿ ಮತ್ತು ಮಟನ್ ಚುಕ್ಕ ಆರ್ಡರ್ ಮಾಡಿದ್ವಿ. ಬಿರಿಯಾನಿ ಫ್ಲೇವರ್ಸ್ ತುಂಬ ಸಟಲ್ ಇತ್ತು. ಮಟನ್ ಚುಕ್ಕ ಚೆನ್ನಾಗಿತ್ತು. ನಮ್ಮ ರೂಮ್ ಹತ್ರ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು, ಅಲ್ಲಿಗೆ ಐಸ್ ಕ್ರೀಮ್ ತೊಗೊಂಡು ಡೇ ಕಂಪ್ಲೀಟ್ ಮಾಡಿದ್ವಿ. ಸೆಕೆಂಡ್ ಡೇ ಮಾಸ್ಟರ್ ಕ್ಲಾಸ್ ಹೇಗಿತ್ತು, ಯಾವ ಫುಡ್ ಟ್ರೈ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.